ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ್ದಾದ್ರು 2 ಪ್ರಶ್ನೆ ಇದ್ರೆ, ಲೈಕ್ ನಿಮ್ಮ ಮನಸ್ಸಿನಲ್ಲಿ ಯಾವ್ದಾದ್ರು ನೋವು ಇದ್ರೆ, ಯಾವ್ದಾದ್ರು ಕ್ವೆಶ್ಚನ್ಗೆ ಕ್ಲಾರಿಟಿ ಬೇಕು ಅಂತ ಇದ್ರೆ, ಆ ಕ್ವೆಶ್ಚನ್ಗೆ ನನಗೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ ಹಾಗೆ ಪಿಕ್ ಕಾರ್ಡ್ ಮಾಡಿದ್ದೆ. ಅದರಲ್ಲಿ ಸಾಕಷ್ಟು ಜನ ನಮಗೆ ಮತ್ತೆ ರೀಡಿಂಗ್ ಬೇಕು ಅಂತ ಕೇಳಿದ್ರಿ. ಅದರಿಂದ 2 ಕ್ವೆಶ್ಚನ್ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಇಟ್ಕೊಳ್ಳಿ. ಮೊದಲಿಗೆ ಒಂದು ಕ್ಲಿಯರ್ ಮೈಂಡ್ ಸೆಟ್ ಇಂದ ಒಂದು ಕ್ವೆಶ್ಚನ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಇಲ್ಲಿ ಫಸ್ಟ್ಗೆ ಕಾರ್ಡ್ ಶಫಲ್ ಮಾಡ್ಕೊಳ್ತೀನಿ. ಕಾರ್ಡ್ ಶಫಲ್ ಮಾಡ್ಕೊಳ್ಳೋಷ್ಟರಲ್ಲಿ ನಿಮ್ಮ ಪ್ರಶ್ನೆನ ಸಿದ್ಧರಾಗಿಟ್ಕೊಳ್ಳಿ. ಮೊದಲಿಗೆ ಲೆಟ್ಸ್ ಸಿ ಏನ್ ಆನ್ಸರ್ ಬರ್ತಾ ಇದೆ ಅಂತ. ನಿಮ್ಮ ಮೊದಲನ ಕ್ವೆಶ್ಚನ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಪ್ರಶ್ನೆಗೆ ನಿಮಗೆ ಒಂದು ಕ್ಲಾರಿಟಿ ಹೋಪ್ ಸಿಗ್ಬೇಕು. ಯಾವುದೇ ಒಂದು ವಿಚಾರಕ್ಕಾಗಿ ನೀವು ವೇಟ್ ಮಾಡ್ತಾ ಇದ್ರೆ, ಆ ವಿಚಾರ ಕೈಗೊಂಡಿಲ್ಲ ಅಂದ್ರೆ ಒಂದು ಕ್ಲಾರಿಟಿ ಸಿಗೋದಕ್ಕೋಸ್ಕರ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ಏನ್ ಬರ್ತಾ ಇದೆ ಆನ್ಸರ್, ಲೆಟ್ಸ್ ರಿವೀಲ್. ಇಲ್ಲಿ ಎಸ್ ಅಂತ ಬರ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಏನೇ ಪ್ರಶ್ನೆ ಇರಲಿ, ಆ ಪ್ರಶ್ನೆಗೆ ಉತ್ತರ ಎಸ್ ಅಂತ ತೋರಿಸ್ತಾ ಇದೆ. ನೀವು ಒಂದು ಆತಂಕದಲ್ಲಿ ಇರ್ಬೋದು, ಇಲ್ಲ ಒಂದು ಪ್ರೀತಿನ ಬಯಸ್ತಾ ಇರ್ಬೋದು. ಒಂದು ಏನೋ ಒಂದು ಕನೆಕ್ಟ್ ಆಗ್ಬೇಕು, ಇಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ನಿಮ್ಮ ಪ್ರೀತಿಯಲ್ಲಿ ಒಂದು ಗ್ರೋತ್ ಕಾಣ್ತಾ ಇಲ್ಲ ಅಂತ ಇದ್ದೀರಾ. ಒಂದು ಸೆಲ್ಫ್ ಲವ್ಗೆ ನೀವು ನೋಡ್ತಾ ಇದ್ದೀರಾ. ತುಂಬಾನೇ ಡಿಸ್ಆನೆಸ್ಟಿ ಆಗ್ತಾ ಇರ್ಬೋದು ಜೀವನದಲ್ಲಿ. ಒಂದು ಏನೇ ಡಿಸಿಷನ್ ತಗೊಳಕ್ಕೆ ಆಗದೆ ಇರ್ಬೋದು, ಇಲ್ಲಾಂದ್ರೆ ಕಮಿಟ್ಮೆಂಟ್ಗೆ ಫಿಯರ್ ಕಾಣಿಸ್ತಾ ಇರ್ಬೋದು, ಇಲ್ಲ ಬ್ಯಾಡ್ ಚಾಯ್ಸಸ್ ಮಾಡಿರ್ಬೋದು. ಎಲ್ಲವೂ ಕಳೆದು ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಮ ಬದುಕಲ್ಲಿ. ನೀವು ಇದರಿಂದ ಎಲ್ಲ ಆಚೆ ಬಂದು ಒಂದು ನಿಮ್ಮ ನೆಗೆಟಿವ್ ಸಿಚುವೇಶನ್ ಇಂದ ಪಾಸಿಟಿವ್ಗೆ ಬರ್ತೀರಾ. ನಿಮ್ಮ ಚಾಯ್ಸಸ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಓಪನ್ ದ ಸೆಕೆಂಡ್ ಕಾರ್ಡ್. ನಿಮ್ಮ 2ನೇ ಪ್ರಶ್ನೆ ಏನಿದೆ, ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ನೋಡ್ಬೇಕಾಗತ್ತೆ. ಇದು ಮೊದಲನೇ ಕ್ವೆಶ್ಚನ್ಗೆ ಎಸ್ ಬಂದಿತ್ತು. 2ನೇ ಪ್ರಶ್ನೆಗೆ ಏನ್ ಬರುತ್ತೆ ಅಂತ ನಾವು ನೋಡೋಣ. ದೈವಕರೇ ಏನಾಗ್ತಾ ಇದೆ, ನಮ್ಗೆ ಟ್ಯಾರೋ ಗೈಡೆನ್ಸ್ ಏನ್ ಸಿಗ್ತಾ ಇದೆ, ಟ್ಯಾರೋ ಇಂದ ಸಂದೇಶ ಏನ್ ಬರ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋಣ. ನಿಮ್ಮ 2ನೇ ಪ್ರಶ್ನೆ ರೆಡಿ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಲೆಟ್ಸ್ ಓಪನ್ ದ ಕಾರ್ಡ್. ಓಕೆ, ಇಟ್ಸ್ ಮೇ ಬಿ ಅಂತ ಬರ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಆಗ್ತಾ ಇರೋ ತಳಮಳ ಇರ್ಬೋದು, ಇಂಟ್ಯೂಷನ್ಸ್ ಇರ್ಬೋದು. ನಿಮ್ಗೆ ಏನೋ ಒಂದು ದೇವರ ಕಡೆಯಿಂದ ಭಕ್ತಿ ಇರ್ಬೋದು, ಇಲ್ಲಾಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಹೇಳ್ತಾ ಇದೆ ಅದು ಕೇಳದೆ ಇರೋ ತರ ಆಗ್ತಾ ಇರ್ಬೋದು, ಇಲ್ಲ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಾ ಇರ್ಬೋದು. ನಿಮ್ಗೆ ತುಂಬಾನೇ ಟ್ರಸ್ಟ್ ಇಶ್ಯೂಸ್ ಆಗ್ತಾ ಇರ್ಬೋದು ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ವಿಚಾರಕ್ಕೆ. ಅದು ಎಲ್ಲಾನು ಸರಿ ಹೋಗುತ್ತೆ. ನೀವು ಏನ್ ಡಿಸ್ಕನೆಕ್ಟ್ ಆಗ್ತಾ ಇದ್ದೀರಾ, ಏನು ನಿಮ್ಮ ಇಂಟ್ಯೂಷನ್ಸ್ ವರ್ಕ್ ಆಗ್ತಿದೆ, ಸೈಲೆಂಟ್ ಆಗ್ತಾ ಇದೆ, ವಿತ್ಡ್ರಾ ಆಗ್ತಾ ಇದೆ, ಇಗ್ನೋರೆನ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ, ಅದು ನಿಮ್ಮ ಮನಸ್ಸಿನ ವಿಚಾರದಿಂದ ಆಗ್ತಾ ಇದೆ. ಆದ್ರಿಂದ ಫಸ್ಟ್ ನೀವು ನಿಮ್ಮನ್ನ ನೀವು ಕೌನ್ಸಿಲ್ ಮಾಡ್ಕೊಳ್ಳಿ. ಕೌನ್ಸಿಲ್ ಮಾಡ್ಕೊಂಡ ನಂತರ ಈ ಮೇ ಬಿ ಎಸ್ಗೆ ಟರ್ನ್ ಆಗುತ್ತೆ. ಇದು ಎಸ್ ಆರ್ ನೋ ಮಧ್ಯದಲ್ಲಿ ಇದೆ, ಮೇ ಬಿ ಅಂತ. ಇದು ನಿಮ್ಮ 2ನೇ ಕ್ವೆಶ್ಚನ್ಗೆ ಮೇ ಬಿ ಕಾರ್ಡ್ ಬಂದಿದೆ. ಮೇ ಬಿ ಎಸ್ ಆಗ್ಬೇಕು ಅಂದ್ರೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬೇಕು. ನಿಮ್ಮ ಮನಸ್ಸಿನಲ್ಲಿ ಆಗ್ತಾ ಇರೋ ತಳಮಳಗಳು ಏನೇ ಇರ್ಬೋದು, ಅದರಿಂದ ನೀವು ಕೌನ್ಸಿಲ್ ಮಾಡ್ಕೊಂಡು ನಿಮ್ಮ ಇಂಟ್ಯೂಷನ್ಸ್ ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ಖಂಡಿತ ನೀವು ಅನ್ಕೊಂಡಿರೋ ಕೆಲಸ ಸಕ್ಸಸ್ ಆಗುತ್ತೆ. ನಿಮ್ಮ ಫಸ್ಟ್ 2 ಕ್ವೆಶ್ಚನ್ಸ್ಗೆ ಈ ರೀಡಿಂಗ್ ಆಗಿತ್ತು. ಇದ್ರ ಜೊತೆ ಒರಾಕಲ್ ಮೆಸೇಜ್ ಅಂದ್ರೆ ಒರಾಕಲ್ ಸಂದೇಶ ಏನಿದೆ ಅಂತ ನಾವು ನೋಡೋಣ. ಇದು ಇಂಡಿಯನ್ ಒರಾಕಲ್ ಕಾರ್ಡ್ಸ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಡೆವಿಲ್ ಕಾರ್ಡ್ ಬಂದಿದೆ. ನೀವು ಏನು ಫೋಕಸ್ ಮಾಡ್ತಾ ಇದ್ದೀರಾ, ಇಲ್ಲ ಯಾವ್ದಾದ್ರು ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡಿದ್ದೀರಾ, ಒಂದು ಯಾವ್ದಾದ್ರು ನೆಗೆಟಿವ್ ಬಾಂಡೇಜ್ ನ ನೀವು ಬೆಳೆಸ್ಕೊಂಡಿದ್ದೀರಾ, ಇಲ್ಲ ಅಡಿಕ್ಷನ್ಸ್ ಇರ್ಬೋದು, ಇಲ್ಲಾಂದ್ರೆ ಡಿಪ್ರೆಷನ್ಸ್ ಹೋಗಿರ್ಬೋದು, ಇಲ್ಲ ತುಂಬಾನೇ ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ರಿಲೇಶನ್ಶಿಪ್ ಅಲ್ಲಿ, ಇಲ್ಲ ನೆಗೆಟಿವ್ ಜನಗಳ ಮಧ್ಯದಲ್ಲಿ ತುಂಬಾನೇ ನನಗೆ ನೋವು, ಸಂಕಟ, ಡಿಪ್ರೆಷನ್ ಜಾಸ್ತಿ ಆಗ್ತಾ ಇದೆ, ಪೇಷನ್ಸ್ ಇಲ್ಲ, ನನಗೆ ಏನನ್ನು ಸೆಲ್ಫ್ ಆಗಿ ನಾನು ವರ್ಕ್ ಮಾಡಕ್ ಆಗ್ತಾ ಇಲ್ಲ, ಅಪರ್ಚುನಿಟಿ ಸಿಗ್ತಾ ಇಲ್ಲ, ನನಗೆ ಚಾನ್ಸಸ್ ತುಂಬಾ ಕಮ್ಮಿ ಇದೆ, ತುಂಬಾ ಏನೋ ಒಂಥರ ಮನ್ಸಲ್ಲಿ ಕಳಮಳ,
ಎಲ್ಲಿ ಏನ್ ಕೆಲ್ಸಕ್ಕೆ ಹಾಕಿದ್ರು ಕೈ ಹೋಗ್ತಾ ಇಲ್ಲ ಅನ್ನೋದಾಗಿರ್ಬೋದು, ಇಲ್ಲ ನಿಮ್ಗೆ ಯಾವುದೇ ಕಾರಣಕ್ಕೂನು ಏನೇ ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಕೂಡ ನಿಮ್ಗೆ ಅದು ಕೈಗೂಡ್ದೇನೆ ಇರ್ಬೋದು. ಈ ತರ ಆಗ್ತಾ ಇದ್ರೆ ಇದೆಲ್ಲವೂ ನಿಮಗೆ ಎಂಡ್ ಆಗ್ತಾ ಇದೆ. ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಸೊ ನೀವು ಏನು ಸಾಕಷ್ಟು ನೋವನ್ನ ಅನುಭವಿಸಿದೀರಾ, ಸಾಕಷ್ಟು ವಿಚಾರದಲ್ಲಿ ತುಂಬಾನೇ ನಿಮ್ಮ ಲವ್ ಲೈಫಲ್ಲಿ ಒಂದು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಒಂದು ಕಮಿಟ್ಮೆಂಟ್ ಸಿಗದೆ ಇರ್ಬೋದು, ಬ್ಯಾಡ್ ಚಾಯ್ಸಸ್ ಆಗಿರ್ಬೋದು, ಡಿಟ್ಯಾಚ್ಮೆಂಟ್ಸ್ ಜಾಸ್ತಿ ಬೆಳೆಸ್ಕೊಂಡಿರ್ಬೋದು. ಆ, ಬುದ್ಧಿ ಒಂದ್ ಏನ್ ಹೇಳುತ್ತೆ, ಮನ್ಸೇನೋ ಹೇಳುತ್ತೆ, ಮತ್ತೆ ಬ್ರೈನ್ ಬೇರೆ ಏನೋ ಹೇಳುತ್ತೆ, ಮೈಂಡ್. ಸೊ ಆ ತರ ಆಗಿರ್ಬೋದು, ತುಂಬಾ ವಿಚಾರಗಳು ಹಿಡನ್ ಆಗಿರ್ಬೋದು. ಅದರಿಂದ ಎಲ್ಲ ಆಚೆ ಬರ್ತೀರಾ, ಒಂದು ನ್ಯೂ ಬಿಗಿನಿಂಗ್ ಕಂಡ್ಕೊಳ್ತೀರಾ ಅಂತ ಹೇಳ್ತಾ, ಸೊ ನಾನು ನಿಮ್ಗೆ ಏಂಜಲ್ ಕಾರ್ಡ್ಸ್, ಏಂಜಲ್ ಸಂದೇಶ ಏನ್ ಬರುತ್ತೆ ಅಂತಾನು ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಸಿ ಏಂಜಲ್ ಸಂದೇಶ ಏನ್ ಬರ್ತಾ ಇದೆ ನಿಮಗೋಸ್ಕರ. ಸೊ ಏಂಜಲ್ ಕಡೆಯಿಂದ ಮೆಸೇಜಸ್ ಏನ್ ಬರ್ತಾ ಇದೆ ಅಂತ ನಾನು ಇಲ್ಲಿ 3 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಸೊ 3 ಕಾರ್ಡ್ಸ್ ನೋಡೋಣ. ಓಕೆ, ನೀವು ಮೊದಲಿಗೆ ನೋಡ್ತಾ ಇರ್ಬೋದು, ನಾವು ಇಲ್ಲಿ ಆಲ್ರೆಡಿ ಒರಾಕಲ್ ಮೆಸೇಜ್ ನೋಡಿರ್ಬೋದು, ಪಿಕಾರ್ ಕಾರ್ಡ್ ನೋಡಿರ್ಬೋದು. ಇಲ್ಲಿ ಕೂಡ ನಿಮ್ಗೆ ನ್ಯೂ ಬಿಗಿನಿಂಗ್ಸ್ ಅಂತ ಬರ್ತಾ ಇದೆ. ಸೊ ಇವತ್ತಿನ ರೀಡಿಂಗ್ ನಿಮ್ಗೆ ಒಂದಕ್ಕೆ ಒಂದು ಸಂಬಂಧ ಪಡ್ತಾ ಇದೆ ಇಲ್ಲಿ. ಸೊ ನ್ಯೂ ಬಿಗಿನಿಂಗ್ಸ್, ನೀವು ಏನು ಫೇಸ್ ನ ಅನುಭವಿಸ್ತಾ ಇದ್ದೀರಾ, ಸೊ ಡೌನ್ ಸೈಡ್ ಫೇಸ್ ಆಗಿರ್ಬೋದು, ಅದು ಎಲ್ಲವನ್ನು ಕಳೆದು ನಿಮ್ಗೆ ಅಪರ್ಚುನಿಟಿ ಆಗಿರ್ಬೋದು, ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಆ ತರ ನಿಮ್ಮ ಲೈಫ್ ಅಲ್ಲಿ ಚೇಂಜ್ ಆಗುತ್ತೆ. ಸೊ ಏನೋ ಒಂದು ಮೇಜರ್ ಆಗಿ ಕಂಪ್ಲೀಟ್ ಆಗಿ ಬರ್ತಾ ಇದೆ ನಿಮ್ಗೆ. ಒಂದು ಗುಡ್ ಲೆವೆಲ್ಗೆ ಹೋಗ್ತೀರಾ. ನೀವು ಓಲ್ಡ್ ಚಾಪ್ಟರ್ನೆಲ್ಲ ಕ್ಲೋಸ್ ಮಾಡ್ತೀರಾ, ಅಡ್ವೆಂಚರ್ ನ ಅನ್ರಿವಲ್ ಮಾಡ್ತೀರಾ ಅಂತ ಹೇಳ್ತಾ 0909 ಅಂತ ನೀವು ಮನ್ಸಲ್ಲಿ ಹೇಳ್ಕೊಳ್ಳಿ ನ್ಯೂ ಬಿಗಿನಿಂಗ್ಸ್ಗೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ವಿಶ್ ಕಮ್ ಟ್ರೂ ಆಗ್ತಾ ಇದೆ. ಪೇಷನ್ಸ್ಗೆ, ಸೆಲ್ಫ್ ರಿಯಲೈಸೇಷನ್ಗೆ, ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಆಕ್ಷನ್ ತಗೊಳ್ತೀರಾ. ಒಂದು ಲಕ್ಕಿ ಬ್ರೇಕ್ ನೀವು ಕಾಣ್ತೀರಾ ಅಂತ ಹೇಳ್ತಾ, ಸೊ ಇಲ್ಲಿ ತುಂಬಾನೇ ಹ್ಯಾಪಿ ನ್ಯೂಸ್ ಬರ್ತಿದೆ. ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ನ್ಯೂ ಅಪರ್ಚುನಿಟೀಸ್ ಆಗಿರ್ಬೋದು, ತುಂಬಾ ಎಕ್ಸೈಟಿಂಗ್ ಆಗ್ತೀರಾ ನೀವು. ಎಲ್ಲಾನು ರೈಟ್ ಪ್ಲೇಸ್ ಅಲ್ಲಿ ರೈಟ್ ಟೈಮ್ ಅಲ್ಲಿ ಆಗುತ್ತೆ. ಸೊ ಇದು ಕೋ ಇನ್ಸಿಡೆನ್ಸ್ ಅಲ್ಲ, ಇದು ದೇವರಿಂದ ನಿಮ್ಗೆ ಗಿಫ್ಟ್ ಅಂತ ಅನ್ಕೊಳ್ಳಿ, ನಿಮ್ಮ ಈ ಸ್ಟ್ರಗಲ್ ಫೇಸ್ಗೆ ಅಂತ ಹೇಳ್ತಾ, ಸೊ 111 ಅಂತ ನೀವು ಒಂದ್ಸಲಿ ಹೇಳ್ಕೊಳ್ಳಿ. ಕಂಪ್ಯಾಷನ್ ನೋಡ್ತಾ ಇರ್ಬೋದು, ನೀವು ಡಿಪ್ಲೊಮೆಸಿ ಆಗಿರ್ಬೋದು, ಪೊಟೆನ್ಷಿಯಲ್ ಆಗಿದ್ದೀರಾ, ರಿಕವರಿ ಆಗ್ತೀರಾ. ಸೊ ಒಂದು ನೀವು ತುಂಬಾನೇ ಕನ್ಫರ್ಮೇಶನ್ ನಿಮ್ಗೆ ಸಿಗುತ್ತೆ. ಸೊ ನಿಮ್ಮ ಬಿಲೀಫ್ಸ್ ಎಲ್ಲವೂ ಕರೆಕ್ಟ್ ಆಗಿದೆ. ಸೊ ನಿಮ್ಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ, ನಿಮ್ಮ ಟ್ಯಾಲೆಂಟ್ಸ್ಗೆ ಗಿಫ್ಟ್ ಸಿಗುತ್ತೆ. ಏನೋ ಒಂದು ಗಿಫ್ಟ್ ಬರ್ತಾ ಇದೆ, ಅದು ಈ ಪ್ರಪಂಚಕ್ಕೂ ಬೆನಿಫಿಟ್ ಆಗುತ್ತೆ, ಮತ್ತೆ ನಿಮ್ಮ ಪಾಕೆಟ್ಸ್ಗೂ ಬೆನಿಫಿಟ್ ಆಗುತ್ತೆ ಅಂತ ಬರ್ತಾ ಇದೆ. ಸೊ 2020 ಅಂತ ನೀವು ಹೇಳ್ಕೊಳ್ಳಿ. ಇದು ಏಂಜಲ್ ಸಂದೇಶ ಆಗಿತ್ತು. ನಿಮಗೆ ಇವತ್ತು ಎಲ್ಲ ಪಾಸಿಟಿವ್ ಕಾರ್ಡ್ಸ್ ಬರ್ತಾ ಇದೆ. ಸೊ ಅದರಿಂದ ನಿಮ್ಮ ಜೀವನದಲ್ಲಿ ನೀವು ಪಾಸಿಟಿವಿಟಿಯಿಂದ ಇದ್ದಷ್ಟು ನಿಮಗೆ ಪಾಸಿಟಿವ್ನೆಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ, ಸೊ ನಿಮಗೆ ನಿಮ್ಮ ಪಾರ್ಟ್ನರ್, ನಿಮ್ಮ ರಿಲೇಶನ್ಶಿಪ್ ಪಾರ್ಟ್ನರ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ಅವರ ಸಂದೇಶ ಏನಿದೆ, ಅವರ ಪ್ರೀತಿಯ ಸಂದೇಶ ಏನಿದೆ, ಸೊ ಇದು ಒಂದು ಟೆಲಿಪತಿ ಸಂದೇಶ ಅಂತಾನೆ ಹೇಳ್ಬೋದು. ಅವರು ನಿಮ್ಗೆ ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮಿಬ್ಬರ ಮಧ್ಯೆ ಏನಾದ್ರು ಕಂಟ್ರೋಲ್ ಇಶ್ಯೂಸ್ ಇದ್ರೆ, ಸೊ ಯಾವ್ದಾದ್ರು ವಿಚಾರಕ್ಕೆ ತುಂಬಾನೇ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ನೀವು ಭಾವಿಸ್ತಾ ಇದ್ರೆ, ಅದರಿಂದ ಕಂಟ್ರೋಲ್ ಮಾಡೋದನ್ನ ಅವಾಯ್ಡ್ ಮಾಡಿ. ಸೊ ನ್ಯಾಚುರಲ್ ಆಗಿ ಇಬ್ರು ಕಮ್ಯುನಿಕೇಟ್ ಮಾಡಿ. ಸೊ ನ್ಯಾಚುರಲ್ ಆಗಿ ಒಬ್ರನ್ನ ಒಬ್ರು ಪ್ರೀತಿಸಿ ಅಂತ ಹೇಳ್ತಾ ಇದೀನಿ. ಸೊ ಸೆಕೆಂಡ್ ಕಾರ್ಡ್ನ ನಾವು ಪಿಕ್ ಮಾಡೋಣ. ಸೊ ಸೆಕೆಂಡ್ ಕಾರ್ಡ್ ಅಲ್ಲಿ ವರ್ತ್ ವೇಟಿಂಗ್ ಫಾರ್ ಅಂತ ಹೇಳ್ತಾ ಇದ್ದಾನೆ. ನೀವು ಯಾವ್ದಾದ್ರು ವಿಚಾರಕ್ಕೆ ವೇಟ್ ಮಾಡ್ತಾ ಇದ್ರೆ, ನಿಮ್ಮಿಬ್ಬರ ಮಧ್ಯೆ, ಇಬ್ಬರ ಸಂಬಂಧದಲ್ಲಿ ನೀವು ಏನಾದ್ರೂ ವೇಟ್ ಮಾಡ್ತಾ ಇದ್ರೆ, ಅವ್ರಿಗೆ ನೀವು ವೇಟ್ ಮಾಡ್ತಾ ಇದ್ರೆ, ಇಲ್ಲ ನಿಮಗೆ ಅವ್ರು ವೇಟ್ ಮಾಡ್ತಾ ಇದ್ರೆ, ಒಂದು ಕಮ್ಯುನಿಕೇಶನ್ ಬ್ರೇಕ್ ಆಗಿದ್ರೆ ಅದೆಲ್ಲವೂ ಸರಿ ಹೋಗುತ್ತೆ. ನಾವಿಬ್ರು ಸೋಲ್ ಮೇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಪ್ರೀತಿ ಸೋಲ್ ಕನೆಕ್ಷನ್, ನಾವು ಈ ಜನ್ಮದಲ್ಲಿ ಸೋಲ್ ಕನೆಕ್ಷನ್ ಆಗಿದ್ದೀವಿ ಮತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಮೆಸೇಜ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ದಯವಿಟ್ಟು ಇದು ನಿಮ್ಗೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದ್ರೆ ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ
ಕನೆಕ್ಟ್ ಆಗಿ ನಾವು ರೀಡಿಂಗ್ ಮಾಡೋಣ ಪರ್ಸ್ನಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.